विदर तालुके के मरखल गांव में पहले बीज केंद्र का उद्घाटन ग्राम पंचायत अध्यक्ष ईश्वरम्मा बी ओमकारा और पंचायत विकास अधिकारी उमेश जावा के नेतृत्व में बीज वितरित करके किया गया। जिला किसान संघ के उपाध्यक्ष शंकरप्पा पारा, गणपतराव भुइया, वैजनाथ भुइया, मरखल किसान संघ के अध्यक्ष बसवराज अल्लू, संतोष वल्लभे और हरियार गांव के किसानों सहित कई अन्य गणमान्य लोगों ने बीज वितरण केंद्र का उद्घाटन किया। आरएस के अधिकारी संतोष पाटिल और दीपक पाटिल ने किसान रमेश पारा को पहला बीज बैग दिया। न्यूज के कैमरामैन खुराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। बीज वितರಣೆ ಉಪಕೇಂದ್ರವನ್ನು ಆರಂಭಿಸಿ ಒಂದು ಬೀಜ ವಿತರಣೆ ಮಾಡ್ತಾ ಇದ್ದೀವಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ। ಒಂದು ತುಂಬ ಖುಷಿ ಏನು ಅನಿಸ್ತದೆ ಅಂದರೆ ನಮ್ಮ ಬೀದರ್ ಜಿಲ್ಲಾ ಮಟ್ಟದಿಂದ ಕೇವಲ ಒಂದು 5 ಕಿಲೋಮೀಟರ್ ದೂರ ಅಂತರದಲ್ಲಿರುವಂಥ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಇಡೀ ಒಂದು ಜಿಲ್ಲೆಯ ಒಂದು ರೈತ ಸಂಘಟನೆ ಮತ್ತು ಎಲ್ಲರೂ ಹುರುಪಿನಿಂದ ಏನು ಇದು ಒಂದು ವ್ಯವಸಾಯದಲ್ಲಿ ತೊಡಗಿರ್ತಾರೆ, ಇದು ನಮ್ಮೆಲ್ಲರಿಗೂ ತುಂಬ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು। ಯಾಕಂದರೆ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ಒಂದು ತಾಸ್ತಾರ ಭಾವನೆಯನ್ನು ಒಕ್ಕಲತನ ಅಂತಂದರೆ ಒಂದು ತಾಸ್ತಾರ ಭಾವನೆ ಆಗಲಿ ಮತ್ತು ಬೇರೆ ಒಂದು ಏನೋ ಒಂದು ಕೆಲಸದ ಬಗ್ಗೆ ಒಂದು ಕೀಳರಿಮೆ ಅನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದಲ್ಲಿ ಇಲ್ಲಿ ಎಲ್ಲರೂ ಒಂದು ಹುರುಪಿನಿಂದ ಬಂದು ಒಂದು ವ್ಯವಸಾಯಕ್ಕೆ ಇದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ಊರಿನ ಹಿರಿಯರು ಈ ಒಂದು ಸಂಘಟನೆಯನ್ನು ಇದು ಮಾಡಿದ್ದಾರೆ ಅದು ಅನಿಸ್ತದೆ। ಯಾಕಂದರೆ ಇಷ್ಟು ಹುರುಪಿನಿಂದ ನಾನು ನೋಡ್ತಾ ಇದ್ದೀನಿ, ಕೆಲವೊಂದು ಗ್ರಾಮಗಳಲ್ಲಿ ಏನೋ ಹೊಲ ಇದೆ, ಬಿತ್ತನೆ ಇದೆ ಅಂತಂದರೆ ಇಷ್ಟು ಹುರುಪಿನಿಂದ ಕೆಲಸ ಮಾಡೋದು ನಾನು ನೋಡಿಲ್ಲ। ಇಲ್ಲಿ ಏನು ಹುರುಪಿನಿಂದ ತಾವೆಲ್ಲರೂ ಬಂದು ಒಂದು ನಾನು ನೋಡ್ತಾ ಇರ್ತೀನಿ, ಯಾವುದೇ ಒಂದು ವಿಷಯಕ್ಕೆ ಬರಲಿ, ಒಂದು ಬಿತ್ತನೆ ಬೀಜ ಇರಲಿ, ರೈತರ ಸಮಸ್ಯೆಗಳಿರಲಿ, ಏನೇ ಇತ್ತು ಅಂತಂದ್ರೂ ಪ್ರಥಮವಾಗಿ ನಮ್ಮ ಮರ್ಕಲ್ಲಿಂದ ಆರಂಭ ಆಗ್ತದೆ। ಆ ಒಂದು ಇಲ್ಲಿ ಇನ್ನೂ ನಮ್ಮಲ್ಲಿ ರೈತರು ಇದ್ದಾರೆ ಅಂತ ಹೇಳೋದಕ್ಕೆ ಒಂದು ನಮಗೆ ತುಂಬ ಹೆಮ್ಮೆ ಆಗ್ತದೆ। ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಕಡೆಗಳಲ್ಲಿ ಸಿಟಿಗೆ ಹತ್ತಿದ ದಿನಗಳಲ್ಲಿ ಎಲ್ಲರೂ ಯಾವುದೋ ಒಂದು ವ್ಯಾಮೋಹಕ್ಕೆ ಹೊಲವನ್ನು ಮಾರಿ ಲೇಔಟ್ ಮಾಡ್ತಾ ಇದ್ದಾರೆ। ಅದ್ರ ಪರಿಣಾಮದಿಂದ ಮುಂದಿನ ದಿನಗಳಲ್ಲೂ ಮತ್ತು ಈಗಲೂ ಕೂಡ ಏನೋ ಒಂದು ಬೇರೆಯವ್ರದ್ದು ನೋಡಿ ನಾವು ಒಂದು ಇದು ಮಾಡಬೇಕು, ಹೊಲ ಮಾರಬೇಕು, ಮನೆ ಕಟ್ಟಬೇಕು, ಹಿಂಗೆ ಓಡಾಡಬೇಕು ಅನ್ನೋವಂಥ ಒಂದು ಭಾಳಷ್ಟು ಇದೆ। ಆದರೆ ನಮ್ಮ ಮರ್ಕಲ್ನಲ್ಲಿ ಯುವಕರಾಗಲಿ ಹಿರಿಯರಾಗಲಿ ಒಂದು ಒಳ್ಳೆಯ ಒಂದು ನೆಲೆಯನ್ನು ಒದಗಿಸಿಕೊಟ್ಟಿದ್ದಾರೆ।